ಭಾರತದಲ್ಲಿ ನಡೀತಾ ಇರತಕ್ಕಂಥ ಫಸ್ಟ್ ಎಐ ಸಮ್ಮಿಟ್ ನಲ್ಲಿ ಒಂದು ಕಾಂಟ್ರವರ್ಸಿ ಘಟನೆ ಒಂದು ನಡೆದಿದೆ ಅಂತಾನೆ ಹೇಳಬಹುದು. ಏನಂತಂದ್ರೆ ಭಾರತದ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಒಂದು ಡಾಗ್ ರೋಬೋಟ್ ಅನ್ನ ತಂದು ಪ್ರದರ್ಶನವನ್ನ ಮಾಡುತ್ತೆ. ಇದು ನಾವು ಆವಿಷ್ಕಾರ ಮಾಡಿರ್ತಕ್ಕಂತಹದ್ದು ಅಂತ ಎಐ ಟೆಕ್ನಾಲಜಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ಆವಿಷ್ಕಾರ ಮಾಡಿದೀವಿ ಅಂತ ಕ್ಲೈಮ್ ಮಾಡುತ್ತೆ. ಅದು ಟ್ರೆಂಡ್ ಆಗಿದ್ದು ಕೆಲವು ನಿಮಿಷಗಳ ನಂತರ ಅಥವಾ ಕೆಲವು ಗಂಟೆಗಳ ನಂತರ ಒಂದು ಚೈನಾ ಮಾಧ್ಯಮದಿಂದ ಅಥವಾ ಚೈನಾದ ಒಂದು ಟ್ವಿಟರ್ ಹ್ಯಾಂಡಲ್ ಕಡೆಯಿಂದ ಒಂದು ಟ್ವೀಟ್ ಬರುತ್ತೆ. ಇದು ನಾವು ಆವಿಷ್ಕಾರ ಮಾಡಿರ್ತಕ್ಕಂತಹದ್ದು ಅಂಡ್ ಈ ಒಂದು ಡಾಗ್ ರೋಬೋಟ್ ಅನ್ನ ನಾವು ಆನ್ಲೈನ್ ಅಲ್ಲಿ ಸೇಲ್ ಕೂಡ ಮಾಡ್ತೀವಿ. ಅದನ್ನ ತಗೊಂಡು ಅವರು ಎಕ್ಸಿಬಿಷನ್ ಮಾಡ್ತಾ ಇರೋದು ಅಲ್ಲಿ ತೋರಿಸ್ತಾ ಇರೋದು ಅಂತ ಕೂಡ ಕ್ಲೈಮ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಈಗಷ್ಟೇ ನಾವು ಎಐ ಟೆಕ್ನಾಲಜಿಯಲ್ಲಿ ಒಂದು ದಾಪುಗಾಲಿಟ್ಟು ನಮ್ಮ ಏನ್ ಟೆಕ್ನಾಲಜಿಯನ್ನು ಶೋಕೇಸ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ಆಗಿರೋದು ಭಾರತದ ಒಂದು ಎಐ ಟೆಕ್ನಾಲಜಿಗೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಏನು ಈ ಕಾಂಟ್ರವರ್ಸಿ ಹೇಗೆ ಬೆಳಕಿಗೆ ಬಂತು, ಇಷ್ಟಕ್ಕೂ ಯಾರಿದ್ದನ್ನ ಯಾವ ಯೂನಿವರ್ಸಿಟಿ ಅವರು ಇದನ್ನ ಎಕ್ಸಿಬಿಷನ್ಗೆ ತಗೊಬಂದಿದ್ರು, ಏನಕ್ಕೆ ಆ ರೀತಿ ಕ್ಲೈಮ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ರೋಬೋಟ್ ಅನ್ನ ಪ್ರದರ್ಶಿಸಿದ ಯೂನಿವರ್ಸಿಟಿ ಎಲ್ಗೋಟಿಯಾಸ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಹರಿಯಾಣದ ನೋಯ್ಡಾದಲ್ಲಿ ಇರ್ತಕ್ಕಂಥ ಈ ಒಂದು ಯೂನಿವರ್ಸಿಟಿ ಈ ಒಂದು ಡಾಗ್ ಅನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಅವ್ರ ಎಕ್ಸಿಬಿಷನ್ ಗೆ ತಂದಿರ್ತಾರೆ, ಪ್ರದರ್ಶನವನ್ನ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ಅವರೊಂದು ಹೆಸರನ್ನ ಕೂಡ ಕೊಟ್ಟಿರ್ತಾರೆ, ಏನಂತಂದ್ರೆ ಓರಿಯನ್ ಅಂತ ಹೇಳ್ಬಿಟ್ಟು ತಾವೇ ತಯಾರು ಮಾಡಿರ್ತಕ್ಕಂಥ ತಮ್ಮ ವಿದ್ಯಾರ್ಥಿಗಳು ಇದನ್ನ ತಯಾರು ಮಾಡಿದ್ರ ಅನ್ನೋ ರೀತಿ ಅವರು ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇರ್ತಾರೆ. ಆ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗಿದೆ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಂಡ್ ಈ ಒಂದು ಎಐ ಟೆಕ್ನಾಲಜಿಯಲ್ಲಿ ಅವರ ಯೂನಿವರ್ಸಿಟಿ ಒಂದು 350 crores ತನಕ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದೆ ಈ ಟೆಕ್ನಾಲಜಿ ಅಭಿವೃದ್ಧಿ ಪಡಿಸೋದಕ್ಕೆ ಅಂತ ಕೂಡ ಅವರು ಕ್ಲೈಮ್ ಅನ್ನ ಮಾಡ್ತಾ ಇರ್ತಾರೆ. ಅಂಡ್ ಇದಾದ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲಿ ಚೈನಾದ ಒಂದು ಕಂಪನಿ ಏನು ಇದನ್ನ ತಯಾರು ಮಾಡಿರುತ್ತಲ್ಲ, ಯುನಿಟ್ರಿ ರೋಬೋಟಿಕ್ಸ್ ಅನ್ನು ತಯಾರು ಮಾಡಿರ್ತಕ್ಕಂಥ ಯುನಿಟ್ರಿ ಗೋ ಟು ಅನ್ನೋ ಕಮರ್ಷಿಯಲ್ ರೋಬೋಟಿಕ್ ಡಾಗ್ ಇದಾಗಿರ್ತದೆ. ಇದು ಆನ್ಲೈನ್ ಅಲ್ಲಿ ಕೂಡ ಲಭ್ಯ ಇರ್ತದೆ. ಸುಮಾರು 2 ರಿಂದ 3 ಲಕ್ಷದ ತನಕ ಒಳಗಡೆ ಸಿಗುವಂತ ಇದೊಂದು ರೋಬೋಟ್. ಇದನ್ನ ಯಾರು ಬೇಕಾದ್ರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಇದು ಒಂದು ಏನು ಸರ್ವೈಲೆನ್ಸ್ ಇರ್ತಕ್ಕಂಥ ಒಂದು ಡಾಗ್ ರೋಬೋಟ್ ಆಗಿರ್ತದೆ. ಇದು ಒಂದು ನಾವು ಮನೆಯಲ್ಲಿ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಮನೆಯವರ ಜೊತೆ ಒಂದು ಇಂಟ್ರಾಕ್ಟ್ ಮಾಡೋ ರೀತಿ ಆಗಿರ್ಬೋದು, ಅಥವಾ ಬೊಗಳೋದಾಗಿರ್ಬೋದು, ಅಂಡ್ ಆಕ್ಷನ್ಸ್ ಅನ್ನ ಮಾಡೋದಾಗಿರ್ಬೋದು, ಈ ರೀತಿ ಒಂದು ವಿನ್ಯಾಸಗಳನ್ನ ಒಳಗೊಂಡಿರ್ತಕ್ಕಂಥ ಚೈನಾ ಒಂದು ತಯಾರು ಮಾಡಿರ್ತಕ್ಕಂಥ ರೋಬೋಟ್ ಡಾಗ್ ಆಗಿರ್ತದೆ ಇದು. ಅದನ್ನ ಅವರು ಎಕ್ಸಿಬಿಷನ್ ಅಲ್ಲಿ ತಂದು ತಾವು ಮಾಡಿರೋ ರೀತಿಯ ಒಂದು ಪ್ರದರ್ಶನವನ್ನ ಮಾಡಿರ್ತಾರೆ. ಈ ಒಂದು ಡಾಗ್ ರೋಬೋಟ್ ಬಗ್ಗೆ ಒಂದು ಯೂನಿವರ್ಸಿಟಿಯಿಂದ ಪ್ರತಿನಿಧಿಯಾಗಿ ಅವರು ಪ್ರೊಫೆಸರ್ ಒಬ್ರು ನೇಹಾ ಸಿಂಗ್ ಅಂತ ಹೇಳ್ಬಿಟ್ಟು ಕೂಡ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಇದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕೆಲವು ಗಂಟೆಗಳ ನಂತರ ಇದು ವೈರಲ್ ಆದ್ಮೇಲೆ ಸುಮಾರಷ್ಟು ಜನರುಗಳಲ್ಲಿ ಕ್ವಶನ್ ಕಾಡ್ಲಿಕ್ಕೆ ಶುರುವಾಯಿತು. ಈ ವೈರಲ್ ಆಗಿರ್ತಕ್ಕಂಥದ್ದು ಇದೇನು ಸ್ಟಾಲ್ ಅಲ್ಲಿ ಅವ್ರ ಯೂನಿವರ್ಸಿಟಿಗೆ ಒಂದು ಸ್ಟಾಲ್ ಅಂತ ಏನು ಕೊಟ್ಟಿರ್ತಾರೆ, ಸೊ ಅವ್ರು ಅಲ್ಲೇನು ಎಕ್ಸಿಬಿಷನ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಇದು ನಿಜವಾಗ್ಲೂ ಮೇಕ್ ಇನ್ ಇಂಡಿಯಾದಲ್ಲಿ ವಿದ್ಯಾರ್ಥಿಗಳು ತಯಾರು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅಥವಾ ಇದೊಂದು ಬೇರೆ ವೆಬ್ಸೈಟ್ ಇಂದ ತಗೊಬಂದು ಏನು ಡೆಮೋಗೂ ತೋರಿಸಿರ್ತಕ್ಕಂಥ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗುತ್ತೆ. ಇಫ್ ಇನ್ ಕೇಸ್ ಅವ್ರ ಎಕ್ಸಿಬಿಷನ್ಗೆ ಅಂತ ತಗೊಬಂದು ಒಂದು ಡೆಮೋ ಪ್ರಾಡಕ್ಟ್ ಆಗಿ ತೋರಿಸಿದ್ರು ಓಕೆ ಆಗ್ತಾ ಇತ್ತು. ಬಟ್ ಅವ್ರು ಏನು ಕ್ಲೈಮ್ ಮಾಡ್ತಿದ್ರು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ತಯಾರಿಸಿರ್ತಕ್ಕಂಥದ್ದು, ಆವಿಷ್ಕಾರ ಮಾಡಿರ್ತಕ್ಕಂಥದ್ದು ಅಂತ ಕೂಡ ಹೇಳಿರ್ತಾರೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಇದಾದ್ಮೇಲೆ ಒಂದು ಎಐ ಸಮ್ಮಿಟ್ ಏನ್ ಡೆಲ್ಲಿಯಲ್ಲಿ ನಡೀತಾ ಇದೆ, ಸೊ ಆಯೋಜಕರು ಇವರ ಸ್ಟಾಲ್ ಅನ್ನ ಕೂಡ ತೆರವುಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಗಳು ಬರ್ತಾ ಇದೆ. ಅಂಡ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದೆ ಆ ಒಂದು ಯೂನಿವರ್ಸಿಟಿ. ಏನಂತ ಹೇಳಿದೆ ಅಂತಂದ್ರೆ ಇದು ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದು, ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದೇ ದುಡ್ಡಲ್ಲಿ ಈ ಒಂದು ರೋಬೋಟಿಕ್ ಡಾಗ್ ಅನ್ನ ಪರ್ಚೇಸ್ ಮಾಡಿದೀವಿ. ಏನಕ್ಕಂತಂದ್ರೆ ರಿಸರ್ಚ್ಗೋಸ್ಕರ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನಂತಂದ್ರೆ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಡೆಮೋ ಪ್ರಾಡಕ್ಟ್ ಆಗಿ ನಾವು ಪರ್ಚೇಸ್ ಮಾಡಿದೀವಿ. ಈ ಒಂದು ಪ್ರಾಡಕ್ಟ್ ಅನ್ನ ಅನಾಲಿಸಿಸ್ ಮಾಡಿ ನಾವು ರಿಸರ್ಚ್ ಮಾಡಿ ಈ ರೀತಿ ಮತ್ತೊಂದು ಆವಿಷ್ಕಾರಗಳನ್ನ ಮಾಡಬೇಕು ಅಂತ ನಾವು ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ನಾವೇ ಆವಿಷ್ಕಾರ ಮಾಡಿರೋದು ಅಂತ ಹೇಳಿಲ್ಲ ಅಂತ ಕೂಡ ಅವರು ಕವರ್ ಅಪ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಅದಕ್ಕೂ ಮೊದಲೇ ಈ ವಿಡಿಯೋನೊಂದು ತುಂಬಾ ವೈರಲ್ ಆಗಿ ಹೋಗಿರುತ್ತೆ. ಅವ್ರೇನು ಎಕ್ಸಿಬಿಷನ್ ಅಲ್ಲಿ ಮಾತಾಡಿರ್ತಾರೆ ಅದ್ರ ಬಗ್ಗೆ. ಅಂಡ್ ಅವರು ಇದನ್ನ ಮಿಸ್ಕಮ್ಯುನಿಕೇಟ್ ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ಅಂತ ಕೂಡ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸುಮಾರು ಟ್ವಿಟರ್ಗಳಲ್ಲಿ ಟ್ರೆಂಡ್ ಕೂಡ ಆಗಿತ್ತು. ಇದರ ಬಗ್ಗೆ ವಿರೋಧದ ಚರ್ಚೆಗಳು ಕೂಡ ಆಗಿತ್ತು. ರಾಹುಲ್ ಗಾಂಧಿ ಅವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಆಗಿರ್ಬೋದು ಇದ್ರ ಬಗ್ಗೆ ಟ್ವೀಟ್ ಮಾಡಿ ವಿರೋಧವನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು. ಏನಂತಂದ್ರೆ ಚೈನಾ ಪ್ರಾಡಕ್ಟು ಮತ್ತೆ ಪ್ರಚಾರ ಬಂದ್ಬಿಟ್ಟು ಭಾರತ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅವ್ರು ಹೇಳಿರ್ತಾರೆ, ಇತ್ತೀಚೆಗೆ ಬೆಂಗಳೂರಲ್ಲಿ ಟೆಕ್ ಸಮ್ಮಿಟ್ ನಡೆದಿತ್ತು, ಅದನ್ನ ನೋಡಿ ಕಲಿಬೇಕು, ಇಲ್ಲಿ ಇವ್ರು ಯಾವ ತರ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಅವರು ಹೇಳಿರ್ತಾರೆ. ಅಂಡ್ ಇಷ್ಟಕ್ಕೂ ಒಂದು ಎಐ ಸಮ್ಮಿಟ್ ನಡೀತಾ ಇದೆ ಅಂತಂದ್ರೆ ಇಡೀ ದೇಶದ ಇಡೀ ವರ್ಲ್ಡ್ ವೈಡ್ ಅದನ್ನ ನೋಡ್ತಾ ಇದ್ದಾರೆ ಅಂತಂದಾಗ ಇದು ರಾಷ್ಟ್ರೀಯ ವೇದಿಕೆಯಲ್ಲಿ ಆಡೋ ಪ್ರತಿ ಮಾತು ಮತ್ತೆ ಪ್ರದರ್ಶನ ಜವಾಬ್ದಾರಿಯುತವಾಗಿರ್ಬೇಕಾಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಇದೊಂದು ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಈಗೀಗಷ್ಟೇ ಭಾರತ ಅನ್ನೋದು ಎಐ ಟೆಕ್ನಾಲಜಿಯಲ್ಲಿ ಒಂದು ದಾಪುಗಾಲು ಇಡ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದ ಘಟನೆ ಆಗಿರೋದು ಒಂದು ಸ್ವಲ್ಪ ಹಿನ್ನಡೆಗೆ ಕಾರಣ ಅಂತಾನೆ ಹೇಳ್ಬೋದು. ಇದಿಷ್ಟು ಒಂದು ಡಾಗ್ ರೋಬೋಟ್ ಬಗ್ಗೆ ಏನು ಕಾಂಟ್ರವರ್ಸಿ ನಡೀತಾ ಇತ್ತು ಅದ್ರಿಗೆ ಕ್ಲಾರಿಟಿ ಕೊಡೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.